ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಯಾನ್ ಶಿವ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ಹಾಗೆಯೇ ಚೆನ್ನಾಗಿದ್ದೇನೆ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ನಾನು ಮಿರಾಕಲ್ ಬೆಲಿ ಫ್ಯಾಟ್ ಬರ್ನಿಂಗ್ ಡ್ರಿಂಕ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಅದು ಕೂಡ ನ್ಯಾಚುರಲ್ ಆಗಿ ಸಿಗುವಂತಹ ಪದಾರ್ಥಗಳಿಂದ ಹೇಗೆ ನಾವು ಬೆಲಿ ಫ್ಯಾಟ್ ಬರ್ನಿಂಗ್ ಡ್ರಿಂಕ್ ಮಾಡ್ಕೊಳ್ಳೋದು ಅಂತ. ಇವತ್ತು ನಾನು ಹೇಳುವ ಈ ಡ್ರಿಂಕಿಂದ ನಿಮ್ಮ ಎಷ್ಟೇ ಹಳೆಯದಾದ ಸ್ಟಾಪ್ ಆನ್ ಬೆಲ್ಲಿ ಆಗಲಿ, ಅಂದರೆ ಜೋತ್ ಬಿದ್ದ ಹೊಟ್ಟೆ ಆಗಲಿ, ಕೇವಲ 7 ದಿನಗಳಲ್ಲಿ ಕಡಿಮೆ ಆಗ್ತದೆ. ಖಂಡಿತವಾಗ್ಲೂ ಕಡಿಮೆ ಆಗ್ತದೆ. ಈ ಫ್ಯಾಟ್ ಕಟರ್ ಡ್ರಿಂಕನ್ನು ಹೈಲಿ ನ್ಯೂಟ್ರಿಷಿಯಸ್ ಆ್ಯಂಡ್ ಹೈಲಿ ಆ್ಯಂಟಿ ಆಕ್ಸಿಡೆಂಟ್ ಇರುವ ಮಿರಾಕಲ್ ಟ್ರೀಯಿಂದ ಮಾಡಲಾಗಿದೆ. ಹೌದು, ನಾನು ಇವತ್ತು ನುಗ್ಗೆ ಸೊಪ್ಪಿನ ಮರದ ಬಗ್ಗೆ ಹೇಳ್ತಾ ಇದ್ದೇನೆ. ನುಗ್ಗೆಕಾಯಿ ಆಗ್ತದಲ್ಲ, ಅದೇ ಮರದಲ್ಲಿ ನುಗ್ಗೆ ಸೊಪ್ಪು ಸಹ ಆಗ್ತದೆ. ಈ ಸೊಪ್ಪಿನ ಬಗ್ಗೆ ನಾನಿವತ್ತು ಮಾತಾಡ್ತಾ ಇದ್ದೇನೆ. ಇಡೀ ಭೂಮಿ ಮೇಲೆ ತುಂಬ ನ್ಯೂಟ್ರಿಷನಸ್ ರಿಚ್ ಆಗಿರುವಂತಹ ನುಗ್ಗೆ ಸೊಪ್ಪಿನ ಬಗ್ಗೆ ಮಾತಾಡ್ತಾ ಇದ್ದೇನೆ. ಈ ನುಗ್ಗೆ ಸೊಪ್ಪು ಏನು ಮಾಡುತ್ತೆ ಅಂದರೆ ನಮ್ಮ ಬಾಡಿಯಲ್ಲಿರುವ ಶುಗರನ್ನು ಕಡಿಮೆ ಮಾಡ್ತದೆ. ಇದರಿಂದ ನಮ್ಮ ಬಾಡಿ ಫ್ಯಾಟ್ ಕಡಿಮೆ ಆಗ್ತಾ ಬರ್ತದೆ. ಈ ನುಗ್ಗೆ ಸೊಪ್ಪಿನ ಜ್ಯೂಸ್ ವೆಯ್ಟ್ ಲಾಸ್ ಆ್ಯಂಡ್ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ತುಂಬ ಸಹಾಯ ಮಾಡುತ್ತೆ. ಈ ಜ್ಯೂಸ್ ಕುಡಿಯೋದ್ರಿಂದ ನಿಮ್ಮ ಜೀರ್ಣಕ್ರಿಯೆ ಸುಲಭವಾಗ್ತದೆ, ನಿಮ್ಮ ಕಾಲನನ್ನು ಕ್ಲೆನ್ಸ್ ಮಾಡ್ತದೆ ಆ್ಯಂಡ್ ಬೆಲ್ಲಿ ಫ್ಯಾಟನ್ನು ಇದು ಫ್ಲೆಶ್ ಮಾಡಿಬಿಡ್ತದೆ. ನುಗ್ಗೆ ಸೊಪ್ಪನ್ನು ಹೇಗೆಲ್ಲ ಸೇವಿಸಬಹುದು? ನುಗ್ಗೆ ಸೊಪ್ಪಿನ ಜ್ಯೂಸ್ ಮಾಡಿ ಕುಡಿಯಬಹುದು. ಖಾಲಿ ಹೊಟ್ಟೆಗೆ ಕುಡಿದರೆ ಹೆಚ್ಚು ಪ್ರಯೋಜನಕಾರಿಯಾಗಿರುತ್ತದೆ. ನುಗ್ಗೆ ಸೊಪ್ಪಿನ ಚಹಾವನ್ನು ಮಾಡಿ ಕುಡಿಯಬಹುದು. ದಿನಕ್ಕೆ 1 ರಿಂದ 2 ಬಾರಿ ಕುಡಿಯಬಹುದು. ನುಗ್ಗೆ ಸೊಪ್ಪಿನ ಪುಡಿ 1 ಸ್ಪೂನ್ ಪೌಡರನ್ನು ಚಪಾತಿ ಅಥವಾ ಅನ್ನ ಅಥವಾ ಸಪ್ಲಿಮೆಂಟ್ ರೀತಿ ಬಳಸಬಹುದು. ನುಗ್ಗೆ ಸೊಪ್ಪಿನ ಪಲ್ಯ ಅಥವಾ ಸಾರನ್ನು ಮಾಡಿ ತಿನ್ನಬಹುದು. ಮಿರಾಕಲ್ ಮೊರಿಂಗಾ ಜ್ಯೂಸ್ ಮಾಡುವ ವಿಧಾನ: ಮೊದಲಿಗೆ 1 ಕಪ್ ತಾಜಾ ನುಗ್ಗೆ ಸೊಪ್ಪು, 1 ಗ್ಲಾಸ್ ನೀರು, ಅರ್ಧ ಲಿಂಬೆ ಹಣ್ಣು, ಬೇಕಾದಲ್ಲಿ 1/4 ಚಮಚ ಜೀರಿಗೆ ಹುಡಿ ಅಥವಾ 1/4 ಇಂಚು ಶುಂಠಿ. 1 ಕಪ್ ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ತೊಳೆದುಕೊಂಡು 1 ಗ್ಲಾಸ್ ನೀರನ್ನು ಹಾಕಿ ಮಿಕ್ಸರಲ್ಲಿ ಸ್ಮೂತ್ ಪೇಸ್ಟ್ ಮಾಡಿಕೊಳ್ಳಿ. ನಂತರ ಒಂದು ಶುದ್ಧವಾದ ಬಟ್ಟೆಯಿಂದ ಶೋಧಿಸಿಕೊಂಡು ಇಟ್ಟುಕೊಳ್ಳಿ. ನಂತರ ನಿಂಬೆ ರಸ, ನಂತರ ಜೀರಿಗೆ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಿಪ್ ಬೈ ಸಿಪ್ ಖಾಲಿ ಹೊಟ್ಟೆಯಲ್ಲಿ ಕುಡಿಯಬೇಕು. ಇದನ್ನು ಪ್ರತಿದಿನ ಖಾಲಿ ಹೊಟ್ಟೆಗೆ 1 ಗ್ಲಾಸ್ ನುಗ್ಗೆ ಸೊಪ್ಪಿನ ಜ್ಯೂಸನ್ನು ಕುಡಿಯಬೇಕು. ಮತ್ತು ಈ ಜ್ಯೂಸಿಗೆ ಶುಗರ್ ಅಂದರೆ ಸಕ್ಕರೆ ಅಥವಾ ಉಪ್ಪನ್ನು ಸೇರಿಸದೆ ಕುಡಿದರೆ ಉತ್ತಮ ರಿಸಲ್ಟ್ ಬರುವಂಥದ್ದು. ಪ್ರತಿದಿನ ಖಾಲಿ ಹೊಟ್ಟೆಗೆ 1 ಗ್ಲಾಸ್ ನುಗ್ಗೆ ಸೊಪ್ಪಿನ ಜ್ಯೂಸ್ ಕುಡಿಯಿರಿ. ಇದಕ್ಕೆ ಶುಗರ್ ಅಥವಾ ಉಪ್ಪನ್ನು ಸೇರಿಸದೆ ಕುಡಿಯಬೇಕು. ದಿನಾಲು ನಿಮ್ಮ ವ್ಯಾಯಾಮ ಮತ್ತು ಡಯಟ್ ಜೊತೆ ಈ ಜ್ಯೂಸನ್ನು ಸೇರಿಸಿಕೊಳ್ಳುತ್ತಾ ಬಂದರೆ ಖಂಡಿತ 100% ವಾರದಲ್ಲಿ ನಿಮ್ಮ ತೂಕವನ್ನು ಕಳೆದುಕೊಂಡು ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ಳುವಿರಿ.